ದುರಂಧರ್ 2 ಸಿನಿಮಾದ ಅಬ್ಬರದ ಮಧ್ಯೆಯೂ ಡಾರ್ಲಿಂಗ್ ಕೃಷ್ಣ ನಟಿಸಿ ನಿರ್ದೇಶನ ಮಾಡಿರುವ ಲವ್ ಮಾಕ್ಟೇಲ್ ಸಿನಿಮಾ ಪ್ರೇಕ್ಷಕರಿಗೆ ಇಷ್ಟವಾಗಿದೆ. ಬಾಕ್ಸ್ ಆಫೀಸ್ನಲ್ಲೂ ತಕ್ಕ ಮಟ್ಟಿಗೆ ಸದ್ದು ಮಾಡ್ತಿದೆ. ಈ ಸಮಯದಲ್ಲಿ ಕೃಷ್ಣ ವಿರುದ್ಧ ಕಥೆ ಕದ್ದ ಆರೋಪ ಕೇಳಿ ಬರ್ತಿದೆ. ಮಾರಿಗೋಲ್ಡ್ ಸಿನಿಮಾದ ನಿರ್ದೇಶಕ ರಾಘವೇಂದ್ರ ನಾಯಕ್ ಇಂತಹ ಗುರುತರ ಆರೋಪ ಮಾಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಕಳ್ಳ ಕೃಷ್ಣ ಅಂತ ಟ್ರೋಲ್ ಮಾಡಲಾಗ್ತಿದೆ. ಈ ಆರೋಪಕ್ಕೆ ಡಾರ್ಲಿಂಗ್ ಕೃಷ್ಣ ಹೇಳೋದೇನು? ಕಾನೂನು ಸಮರಕ್ಕೆ ಮುಂದಾಗ್ತೀವಿ ಅಂತ ಡಾರ್ಲಿಂಗ್ ದಂಪತಿ ಹೇಳಿದ್ಯಾಕೆ? ಈಗ ಬರ್ತಿದೆ ಸ್ಟೋರಿ. ಡಾರ್ಲಿಂಗ್ ಕೃಷ್ಣ ಕಳ್ಳ ಕೃಷ್ಣ, ಲವ್ ಮಾಕ್ಟೇಲ್ ಕದ್ದ ಸರಕ, ಡಾರ್ಲಿಂಗ್ ದಂಪತಿ ಕಾನೂನು ಸಮರ, ಆರೋಪ ಪ್ರತ್ಯಾರೋಪ ಬೇಕಾ? ಯಾರ ತಂಟಿಗೂ ಹೋಗದೆ ಒಂದೇ ಒಂದು ಕಾಂಟ್ರವರ್ಸಿಗೂ ಗುರಿಯಾಗದೆ ಕೇವಲ ಅತ್ಯುತ್ತಮ ಸಿನಿಮಾಗಳನ್ನು ನೀಡುತ್ತಾ ಬಂದವರು ಡಾರ್ಲಿಂಗ್ ಕೃಷ್ಣ ಮತ್ತು ಮಿಲನಾ ನಾಗರಾಜ್. ಈ ಜೋಡಿಯು ನಟನೆಯ ಜೊತೆಗೆ ನಿರ್ಮಾಣ ಮಾಡಿರುವ ಲವ್ ಮಾಕ್ಟೇಲ್ ಸೀರೀಸ್ ಸಿನಿಮಾಗಳು ಪ್ರೇಕ್ಷಕರನ್ನ ಭಾವನಾ ಲೋಕಕ್ಕೆ ಕರೆದುಕೊಂಡು ಹೋಗಿವೆ. ಮಾಡಿರುವ 3 ಸೀರೀಸ್ಗೂ ಕೂಡ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಅದರಲ್ಲೂ ದುರಂಧರ್ ಸಿನಿಮಾದ ಅಬ್ಬರದ ಮಧ್ಯೆಯೂ ಕೂಡ ಲವ್ ಮಾಕ್ಟೇಲ್ ಚಿತ್ರಕ್ಕೂ ಒಳ್ಳೆಯ ಪ್ರಶಂಸೆ ಮತ್ತು ಬಾಕ್ಸ್ ಆಫೀಸ್ಗೆ ಹಣವೂ ಕೂಡ ಬಂದಿದೆ. ಈ ಹೊತ್ತಿನಲ್ಲಿ ಕೃಷ್ಣ ಮೇಲೆ ಗುರುತರ ಆರೋಪವೊಂದು ಕೇಳಿ ಬಂದಿದೆ. ಸರ್, ಈ ಕಥೆ ಸೇಮ್ ಮಾಡ್ಬಿಟ್ಟಾರೆ ಸರ್. ಏನು ಸರ್ ಕಥೆ? ಅದೇ ಸರ್, ನೀವು ಥ್ರಿಲ್ಲರ್ ಮಾಡ್ಬಿಟ್ಟಿದ್ದೀರಾ. ಇದು ಕ್ರೈಮ್, ಯಾವುದೋ ಸೈಕೋ ಥ್ರಿಲ್ಲರ್. ಹೌದಾ? ಏನು ಮಾಡಿದ್ದೀನಿ ಸರ್? ಇಲ್ಲ, ಅವ್ನು ಎಲ್ಲಾದರೂ ಕೊಲೆ ಮಾಡ್ತಿರ್ತಾನೆ ಸರ್. ನಾನು 15 ಸಲ ಹೇಳಿ ಸರ್, ನಾನು ಸೈಕೋ ಥ್ರಿಲ್ಲರ್ ಮಾಡ್ತೀನಿ, ನಾವು ಕೊಲೆನೇ ತಾನೇ ಮಾಡ್ತಾನೆ, ಇನ್ನೇನು ಮಾಡ್ತಾನೆ? ಇಲ್ಲ ಸರ್, ನಾನು ಅದರಲ್ಲಿ ಪೊಲೀಸ್ನವ್ರು ಹುಡ್ಕೊಂಬಂದಿದ್ದ, ಇದರಲ್ಲಿ ನೀವು ಪೊಲೀಸ್ನವ್ರು ಹುಡುಕ್ಬಿಟ್ಟಿದ್ದೀರಾ. ಕೊಲೆ ಆದ್ಮೇಲೆ ಪೊಲೀಸ್ನವರೇ ಬರ್ತಾರೆ, ಇನ್ಯಾರು ಬರ್ತಾರೆ? ಏನಾದರೂ ಲಾಜಿಕ್ ಇದೆಯೋ ಹೇಳ ಮಾತಲ್ಲಿ? ಅಲ್ಲೇ ಯಾರೋ ಮೀಡಿಯಾದವ್ರು ಪಾಪ ತುಂಬ ಚೆನ್ನಾಗಿ ಕೇಳಿದ್ರು, ಸರ್ ಸ್ಕ್ರೀನ್ ಪ್ಲೇ ಏನಾದ್ರು ನಿಮ್ಮ ಥರನೇ ಇದೆಯಾ ಅಂದರು. ಇಲ್ಲ ಸ್ಕ್ರೀನ್ ಪ್ಲೇ ಇಲ್ಲ. ಹೌದಾ, ಓಕೆ ಸರ್. ಸೀನ್ಸ್ ಯಾವ್ದಾದ್ರು ತಗೊಂಡಿದ್ರಿ? ಇಲ್ಲ, ಯಾವ ಸೀನ್ ತಗೊಂಡಿರ್ತಾವೆ. ಓಕೆ ಸರ್. ಡೈಲಾಗ್ಸು? ಯಾವ ಡೈಲಾಗ್ಸು ಇಲ್ಲ. ಮತ್ತೆ ಏನಯ್ಯ ನಿಂದು? ಏನಕ್ಕಯ್ಯ ಬಂದಿದೆಯಾ? ಲವ್ ಮಾಕ್ಟೇಲ್ನ ನಿಲ್ಲಿಸಿ ಗೆಲ್ಲಿಸಿ ಪ್ರತಿ ಒಂದು ಎಫರ್ಟ್ ನಾವು ಎಷ್ಟು ಹಾಕಿದೀವಿ ನಮಗ್ ಗೊತ್ತು. ನಿತ್ಯವೂ ಸಿನಿಮಾವನ್ನೇ ಧ್ಯಾನಿಸುವ ಡಾರ್ಲಿಂಗ್ ಕೃಷ್ಣ ಮೇಲೆ ಕಥೆಯನ್ನ ಕದ್ದ ಆರೋಪವು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಆಗ್ತಿದೆ. ಕಳ್ಳ ಕೃಷ್ಣ ಅಂತ ಅನೇಕರು ಕಮೆಂಟ್ ಮಾಡ್ತಿದ್ದಾರೆ. ಅದು ನಿಜಕ್ಕೂ ಡಾರ್ಲಿಂಗ್ ದಂಪತಿಗೆ ನೋವು ತಂದಿದೆ. ಇಂತಹದ್ದೊಂದು ಆರೋಪ ಮಾಡಿರುವ ಮಾರಿಗೋಲ್ಡ್ ಸಿನಿಮಾದ ನಿರ್ದೇಶಕ ರಾಘವೇಂದ್ರ ನಾಯಕ್ ಮತ್ತು ನಿರ್ದೇಶಕ ಗುರು ದೇಶಪಾಂಡೆ ಮೇಲೆ ಕಾನೂನು ಹೋರಾಟ ಮಾಡುವುದಾಗಿ ಡಾರ್ಲಿಂಗ್ ಕೃಷ್ಣ ಹೇಳಿದ್ದಾರೆ. ಅಲ್ಲದೆ ಕದ್ದ ಕಥೆಯಲ್ಲಿ ಸಿನಿಮಾ ಮಾಡುವಂತಹ ಕೀಳು ಅಭಿರುಚಿ ನಮ್ಮದಲ್ಲ ಅಂತ ಹೇಳಿ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಒಬ್ಬ ಮೇಕರ್ಗೆ ಇದಕ್ಕಿಂತ ಒಂದು ಅವಮಾನ ಮಾಡೋದಿದೆಯಾ? ನಾನು ದೊಡ್ಡ ರೈಟ್ರು ಅಂತ ಏನೋ ಹೇಳ್ಕೊಂಡು ತಿರುಗಾಡ್ತಾರಲ್ಲ, ನಮಗೆ ಎಷ್ಟು ಮರ್ಯಾದೆ ಹೋಗಿದೆ ಹೇಳಿ. ನಾನು ಅದಕ್ಕೋಸ್ಕರ ಮಿಸ್ಟರ್ ದ ಲೆಜೆಂಡರಿ ಡೈರೆಕ್ಟರ್ ಗುರು ದೇಶಪಾಂಡೆ ಅಂಡ್ ದ ಲೆಜೆಂಡರಿ ರೈಟರ್ ದ ಸೋ ಕಾಲ್ಡ್ ರಾಘವೇಂದ್ರ ನಾಯಕ್, ಇವ್ರ ಮೇಲೆ ಲೀಗಲ್ ಆಗಿ ನಾನು ಆಕ್ಷನ್ ತಗೋತಾ ಇದ್ದೀನಿ. ಸೊ ಯಾವ ಕಾಂಪ್ರಮೈಸು ಮಾಡ್ಕೊಳ್ಳಲ್ಲ, ಏನೂ ಮಾಡಲ್ಲ. ಅದಕ್ಕೆ ನಾನು ನಿನ್ನೆ ಮೊನ್ನೆ ಎಲ್ಲ ಸುಮ್ಮನೆ ಇದ್ದಿದ್ದು, ಆ ಲೀಗಲ್ ಇನ್ನೇನು ತಗೊಂಡೋಗ್ಬೇಕು. ಯಾಕಂದ್ರೆ ಇಂಥವ್ರಿಗೆಲ್ಲ ಉತ್ತರ ಹಂಗೆ ಕೊಡ್ಬೇಕು. ಲವ್ ಮಾಕ್ಟೇಲ್ಗೂ ಮುಂಚೆ ಕೃಷ್ಣ ಅವರಿಗೆ ನಾನು ಈ ಕಥೆಯನ್ನ ಹೇಳಿದ್ದೆ. ನನ್ನ ಕಥೆಯಲ್ಲಿನ ಅರ್ಧ ಭಾಗವನ್ನ ಕದ್ದು ಲವ್ ಮಾಕ್ಟೇಲ್ 3 ಸಿನಿಮಾ ಮಾಡಿದ್ದಾರೆ ಅಂತ ರಾಘವೇಂದ್ರ ನಾಯಕ್ ಆರೋಪಿಸಿದ್ರು. ಆದರೆ ಕೃಷ್ಣಗೆ ಕಥೆ ಹೇಳಿದ್ದಕ್ಕೆ ನನ್ನ ಹತ್ತಿರ ಯಾವುದೇ ದಾಖಲೆಗಳಿಲ್ಲ ಅಂತ ಕೂಡ ಹೇಳಿದ್ರು. ರಾಘವೇಂದ್ರ ಕಥೆಯನ್ನ ಹೇಳಿದ್ದನ್ನ ಕೃಷ್ಣ ಒಪ್ಕೊಳ್ತಾರೆ. ಆದರೆ ಅವರ ಕಥೆಯನ್ನ ಕದ್ದು ಸಿನಿಮಾ ಮಾಡಿಲ್ಲ ಅಂತ ಹೇಳಿ ಸ್ಪಷ್ಟನೆ ಕೊಟ್ಟಿದ್ದಾರೆ ಕೃಷ್ಣ. ಆರೋಪ ಮಾಡ್ತಾ ಇರುವ ರಾಘವೇಂದ್ರ ಕಥೆ ಹೇಳಿದ್ದೆ 2-3 ನಿಮಿಷ. ವರ್ಷಕ್ಕೆ 100 ಕಥೆಗಳನ್ನು ನಾನು ಕೇಳ್ತೇನೆ ಅಂತ ಹೇಳಿ ಕೃಷ್ಣ ಹೇಳಿದ್ದಾರೆ. ಈ ಕಥೆ ಸೇಮ್ ಮಾಡ್ಬಿಟ್ಟಾರೆ ಸರ್. ಏನು ಸರ್ ಕಥೆ? ಅದೇ ಸರ್, ನೀವು ಥ್ರಿಲ್ಲರ್ ಮಾಡ್ಬಿಟ್ಟಿದ್ದೀರಾ. ಇದು ಕ್ರೈಮ್, ಯಾವುದೋ ಸೈಕೋ ಥ್ರಿಲ್ಲರ್. ಹೌದಾ? ಏನು ಮಾಡಿದ್ದೀನಿ ಸರ್? ಇಲ್ಲ, ಅವ್ನು ಎಲ್ಲಾದರೂ ಕೊಲೆ ಮಾಡ್ತಿರ್ತಾನೆ ಸರ್. ನಾನು 15 ಸಲ ಹೇಳಿ ಸರ್, ನಾನು ಸೈಕೋ ಥ್ರಿಲ್ಲರ್ ಮಾಡ್ತೀನಿ, ನಾವು ಕೊಲೆನೇ ತಾನೇ ಮಾಡ್ತಾನೆ, ಇನ್ನೇನು ಮಾಡ್ತಾನೆ? ಇಲ್ಲ ಸರ್, ನಾನು ಅದರಲ್ಲಿ ಪೊಲೀಸ್ನವ್ರು ಹುಡ್ಕೊಂಬಂದಿದ್ದ, ಇದರಲ್ಲಿ ನೀವು ಪೊಲೀಸ್ನವ್ರು ಹುಡುಕ್ಬಿಟ್ಟಿದ್ದೀರಾ. ಕೊಲೆ ಆದ್ಮೇಲೆ ಪೊಲೀಸ್ನವರೇ ಬರ್ತಾರೆ, ಇನ್ಯಾರು ಬರ್ತಾರೆ? ಡಾರ್ಲಿಂಗ್ ಕೃಷ್ಣ ಅವರ ಪತ್ನಿ ಹಾಗೂ ನಟಿ ಮಿಲನಾ ನಾಗರಾಜ್ ಕೂಡ ಆರೋಪಕ್ಕೆ ತಿರುಗೇಟ್ ಕೊಟ್ಟಿದ್ದಾರೆ. ಕಥೆಯನ್ನ ಕದ್ದು ಸಿನಿಮಾ ಮಾಡಬೇಕು ಅನ್ನೋದಾದ್ರೆ ನಾನು ಸಿನಿಮಾವನ್ನೇ ಮಾಡಲ್ಲ ಅಂತ ಗರಂ ಆಗಿದ್ದಾರೆ. ನೇಮ್ ಫೇಮ್ ಮಾಡೋದು ಸೆಕೆಂಡ್ರಿ, ಮಾನ ಮರ್ಯಾದೆಗೆ ಬದುಕ್ತಿದೀವಿ ಅಂತ ಹೇಳಿ ಮಿಲನಾ ಮಾತನಾಡಿದ್ದಾರೆ. ನಮಗೆ ಪಬ್ಲಿಸಿಟಿಯ ಅವಶ್ಯಕತೆ ಇಲ್ಲ ಅಂತ ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ. ಲವ್ ಮಾಕ್ಟೇಲ್ ರೀತಿಯ ಕಥೆಗಳು ಈಗಾಗಲೇ ಸಿನಿಮಾವಾಗಿ ಬಂದಿವೆ. ಹೇಳುವ ರೀತಿ ಮಾತ್ರ ಬದಲಾಗಿದೆ. ಹಾಗಾಗಿ ಕಥೆಯನ್ನ ಕದ್ದಿದ್ದಾರೆ ಅಂತ ಹೇಳೋದು ಕಷ್ಟ ಅಂತಾರೆ ಅನೇಕರು. ಫೇಮ್ ಸಕ್ಸಸ್ ಗಿಂತ ಸೆಲ್ಫ್ ರೆಸ್ಪೆಕ್ಟ್ ಗೋಸ್ಕರ ಬದುಕಿರೋರು ಸರ್ ನಾವು. ಇದು ಅವಶ್ಯಕತೆ ಇಲ್ಲ. ಆಕ್ಚುಲಿ ಇವತ್ತು ಸಕ್ಸಸ್ ಮೀಟ್ ಪ್ಲಾನ್ ಮಾಡಿದ್ದು ನಮ್ ಖುಷಿ. ಸಿಕ್ಕಾಬಿಡೆ ಚೆನ್ನಾಗಿ ಓಪನಿಂಗ್ ತಗೊಂಡಿದೆ ಸಿನಿಮಾ. ನಮ್ಗೆ ಆಕ್ಚುಲಿ ನಮ್ ಕಣ್ಣು ನನಗೆ ನೋಡೋಣ ಅಂದ್ರೂ ಒಂದು ನೆಗೆಟಿವ್ ರಿವ್ಯೂ ಇಲ್ಲ ಸಿನಿಮಾ ಬಗ್ಗೆ. ಅದ್ಭುತವಾದಂತ ರೆಸ್ಪಾನ್ಸ್. ಏನಕ್ಕೆ ಸರ್ ನಾವು ಇವತ್ತಿಗೆ ಕುತ್ಕೊಂಡು ಜಸ್ಟಿಫೈ ಮಾಡ್ಬೇಕು? ಇದು ಆಕ್ಚುಲಿ ನಾವು ಅಷ್ಟು ವರ್ಷಗಳ ಎಫರ್ಟ್. ನಾನು ಕೃಷ್ಣ ಹೇಳ್ತಿದ್ದೆ, ಲವ್ ಮಾಕ್ಟೇಲ್ 3 ನಮ್ಗೆ ಏನು ಹೆಸರು ತಂದು ಕೊಡ್ತಿದೆ. ಇದು ಈ ಸಿನಿಮಾ ಸಕ್ಸಸ್ ಅಲ್ಲ. ಇದು ನಾವು 2019 ಲವ್ ಮಾಕ್ಟೇಲ್ 1 ಶುರು ಮಾಡೋದಲ್ಲ ಸರ್, ಅವತ್ತಿಂದ ಬಂದಿರುವಂತ ಸಕ್ಸಸ್ ಈ ಸಿನಿಮಾದಲ್ಲಿ ನಾವು ನೋಡ್ತಾ ಇರೋದು. ಶರಣು ಹುಲ್ಲೂರು, ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ.